ಇತಿಹಾಸ ಪ್ರಸಿದ್ಧ ಅಯ್ಯನಗುಡಿ ಜಾತ್ರೆ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಆಂಜನೇಯ ಸ್ವಾಮಿ ಬಳಿ ಏನು 3 ವರ್ಷಗಳ ನಂತರ ನಡೀತಾ ಇರುವಂತದ್ದು. ಮಹಾಮಾರಿ ಕೊರೋನಾದಿಂದ ಈ ಒಂದು ಏನು ಸಂತೆಯನ್ನ ಸ್ಥಗಿತ ಮಾಡಲಾಗಿತ್ತು. ನಂತರ ಇದೀಗ ಈ ಒಂದು ಜಾತ್ರೆ ಮತ್ತೆ ಕಳೆಗಟ್ಟಿದೆ. ಈ ಜಿಲ್ಲೆಯ ನಾನಾ ಭಾಗಗಳಿಂದನೂ ಕೂಡ ರೈತರು ಬಂದು ರಾಸುಗಳನ್ನು ಕಟ್ತಾ ಇರುವಂತದ್ದು. ಈ ಒಂದು ಜಾತ್ರೆಯಲ್ಲಿ ನಿಮಗೆ ವಿಶೇಷವಾದಂತ ಒಂದು ಹಸುವನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಒಂದು ದೈತ್ಯಾಕಾರದ ಈ ಹಸು ಏನು HF ಕ್ರಾಸ್ ಅಂದ್ರೆ ಏನು ಹಳ್ಳಿ ಭಾಗದಲ್ಲಿ ಹೇಳುವಂತ ಸೀಮೆ ಹಸು ಅಂತ ಏನು ಕರೀತಾರೋ ಆ ಒಂದು ಹಸುವನ್ನ ಕಟ್ಟಿರುವಂಥದ್ದು. ಸಹಜವಾಗಿ ಎಲ್ಲ ಒಂದು ಸಂತೆಗಳಲ್ಲೂ ನಾಟಿ ಹಸು ಹಾಗೂ ಹಳ್ಳಿಕಾರ ಹಸುಗಳನ್ನ ಕಟ್ಟೋದು ಸಹಜವಾಗಿರುತ್ತೆ. ಆದ್ರೆ ಈ ಒಂದು ಜಾತ್ರೆಯಲ್ಲಿ, ಈ ಒಂದು ಅಯ್ಯನಗುಡಿ ಜಾತ್ರೆಯಲ್ಲಿ ಈ ಒಂದು ವಿಶೇಷವಾಗಿ ಈ ಒಂದು ಸುಲ್ತಾನ್ ಎಂಬ ಹೆಸರಿನ ಒಂದು ಹಸು ಬಂದಿರುವಂಥದ್ದು ಬಹಳ ವಿಶೇಷವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಮುಗಿಬಿದ್ದು ನೋಡ್ತಾ ಇರುವಂಥದ್ದು. ಈ ಹಸು ಮಾಲೀಕರಾದಂಥ ದೀಮದ್ ಮಹಮ್ಮದ್ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಯಾವ ಊರು ನಿಮ್ದು? ಸರ್, ಕಂಬಿಪುರ ವಿಲೇಜ್, ಕುಂಬಳಗುಡು ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್. ಸರ್, ಎಷ್ಟು ವರ್ಷದ ಹಸು ಇದು? ಯಾವ ಸರ್, ಇದು 11 ತಿಂಗಳ ಕರ ನಾನು ತಗೊಂಬಂದೆ. ನಾನು ಮನೇಲಿ ಹುಟ್ಟಿದ ಮಾಡ್ಕೊಳ್ಳಲ್ಲ. 11 ತಿಂಗಳ ಕರ ಅದು. 11 ತಿಂಗಳ ಕರಿನಲ್ಲಿ 11 ಜನ ಮಾಲೀಕರಾದು. ನಾನು 12 ಬಂದು ಮೊದಲನೇ ವರ್ಷ ಬರ್ತಡೇ ಮಾಡ್ಬೇಕಂತಂದ್ರೆ ಸರ್ಟಿಫಿಕೇಟ್ ಸಿಕ್ಕಿರಲಿಲ್ಲ. ಏನು ಬೇಕಾದ್ ಮಾಡ್ಬೇಕಂದ್ರೆ ದಾಖಲೆ ಇರಬೇಕು, ಅವಾಗ ನಾನು ಮಾಡಬೇಕು ಅಂತ 7ನೇ ವರ್ಷದಿಂದ 3 ವರ್ಷ ಗಂಟೆ ಬರ್ತಡೇ ಮಾಡ್ತಾ ಇದ್ದೆ. ಈಗ 5 ವರ್ಷ ಆಗದೆ ಸರ್. ಬೇರೆ ಎಲ್ಲಾದ್ರೂ ಸಂತೆಗಳಲ್ಲಿ ಹೋಗಿದ್ರಾ? ಸ್ಪರ್ಧೆಗೆ ಭಾಗವಹಿಸಿದ್ರಾ? ಹೋಗಿದ್ದೀನಿ ಸರ್. ಎಲ್ಲೆಲ್ಲಿ ಹೋಗಿದ್ದೀರಾ? ಮಾಗಡಿ ಹೋಗಿದ್ದೀನಿ. ಅಲ್ಲೂ ಎರಡು ವರ್ಷದಿಂದ ಹೋಗ್ತೀನಿ. ಅಲ್ಲೂ ರಾಜಕೀಯ ಮಾಡಿ ನನಗೆ ತುಂಬ ನೋವಾಯಿತು ಅಂದರೆ ಸ್ಲೋ ಪಾಯ್ಸನ್ ಕೊಟ್ಬಿಟ್ರು ನನಗೆ. ಈಗೂ ಸ್ಲೋ ಪಾಯ್ಸನ್ ಏರ್ತಾಯ್ತು, ಮಾತಾಡ್ತಾರೆ ಸ್ಲೋ ಪಾಯ್ಸನ್ ಏರ್ತಾಯ್ತು ನನಗೆ. ನಾನು ಹಳ್ಳಿ ಕಾರ್ ಪ್ರತಿಯೊಂದು ಜಾತಿ ಕಟ್ಟಿದ್ದೀನಿ. ಹಳ್ಳಿ ಕಾರ್, ಅಮೃತ್ ಮಹಲ್, ರಾಟಿ, ಗುಜರಾತು ಎಲ್ಲ ಕಟ್ಟಿದ್ದೀನಿ. ಇವಾಗೂ ನನ್ನ ಮನೇಲಿ ನಾನು ಇಲ್ಲೇ ಇರ್ತೀನಿ, ಬೇಕಾದ್ರೆ ಸ್ಪಾಟಲ್ಲಿ ಹೋಗಿ ನೋಡ್ಕೊಡ್ರಿ. ರಾಜಕೀಯ ಅಂದ್ರೆ ಯಾವ ಥರ ಆಯಿತು? ರಾಜಕೀಯ ಅಂದ್ರೆ ದೊಡ್ಡ ನಮ್ಮ ಬಡವರು ನಾವು. ಈ ಬಡವರು ಮಿನಿಸ್ಟ್ರು ಬಂದು ಇಷ್ಟು ಚೆನ್ನಾಗಿರ್ತಾರೆ. ಒಂದು ಕಾರ್ ಬಂದರೆ ಜಾಗ ಹೆಂಗಾಗ್ತದೆ ನೋಡ್ರಿ, ಹಂಗೆ ಬಡವ ಎಲ್ಲ ಮದೆ ಹೋಗಲ್ಲ ಅಂತ ತಳ್ತಾರಲ್ಲ, ಹಂಗೆ ತಳ್ತಾರೆ. ಈ ಒಂದು ಹಸು ಏನೇನೆಲ್ಲ ಆಹಾರ ಕೊಡ್ತೀರಾ ಸರ್? ಫುಡ್ಡು ಸರ್ ಏನು ಚಕ್ಕೆ ಬೂಸರ್ ಅಷ್ಟೇ ಅಡ್ಡೆ ಆಗ್ತದೆ. ಅದು ಪ್ರೀತಿ ನಂದು. ಇಷ್ಟು ನೋವು ಕೊಟ್ಟವ್ರ ಅಂತ ಜನಗಳು ಕೊಡ್ತಾ ಇಲ್ಲ ನನಗೆ. ದೇವ್ರ ಆಶೀರ್ವಾದ ನನಗೆ ಇಲ್ಲಿ ಮಟ್ಟಕ್ಕೆ ಓರಿ ಇಷ್ಟು ಕೊಟ್ಟು ತುಟ್ಟು ಇಷ್ಟ ಬೆಳೆಸೋದು ನನಗೆ ದೇವರು. ಕೆಂಗಲ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದಾ? ಇದೇ ವರ್ಷ ಬಂದಿರೋದು. ವರ್ಷ ಬರ್ತಿದ್ದೋ. ನಾನು ಹಳ್ಳಿ ಕಾರ ಹಾಟ್ಕೊಂಡು ಬರ್ತಿದ್ದೋ. 3 ವರ್ಷದಿಂದ ಜಾತ್ರೆ ಇರಲಿಲ್ಲ. ಈ ವರ್ಷ ಹಾಕ್ಲೇಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಅವರೇ ಹಳ್ಳಿ ಕಾರ ಒಂದು ತಗೊಂಡ್ಬಂದಿದ್ದೀನಿ. ಎಲ್ಲ ಹಾಟ್ಕೊಂಡ್ಬಂದಿದ್ದೀನಿ. ಮನೆಯಲ್ಲಿ ಇನ್ನೂ ಎಷ್ಟು ಹಸುಗಳಿದೆ ಸರ್? ಯಾವ್ಯಾವ ರೀತಿಯ ಜಾತಿ ಹಸುಗಳಿಂದ ಸಾಕಿದ್ದೀರಾ ನೀವು? ಸರ್, ರಾಟಿ ಇದೆ, ಹಳ್ಳಿ ಕಾರ ಹಸು ಇದೆ, ಆಮೇಲೆ ಗುಜರಾತ್ ತಳಿ ಇದೆ, HF ಐತೆ, ಆಮೇಲೆ ಅಮೃತ್ ಮಲ್ ಐತೆ, ಆಮೇಲೆ ಪಂಗ್ನೂರ್ ಐತೆ, ಆಮೇಲೆ ಮಲೆನಾಡು ಗಿಡ್ಡ ಅವೆ, ಆಮೇಲೆ ಒಂದು 20 ಎಮ್ಮೆ ಐಕಿತೆ. ಇಷ್ಟೆಲ್ಲ ಹಸುಗಳು ನೀವು ಒಬ್ಬರೇ ಸಾಕಿದ್ದೀರಾ? ನಮ್ಮ ಮಕ್ಕಳವ್ರೆ, ನನ್ನ ತಮ್ಮ ಅವರೇ, ನಮ್ಮ ತಂದೆ ತಾಯಿ ಅವರೇ. ನಾನಲ್ಲ. ಒಂದೇ ಕೆಲಸ ಶಬ್ದ ಬರಲ್ಲ. ಎಲ್ಲರೂ ಮನೆ ಒಗ್ಗಟ್ಟಾದರೆ ಒಂದು ಶಬ್ದ ಬರ್ತದೆ. ಸರ್, ಎಷ್ಟು ವರ್ಷಗಳಿಂದ ಈ ಥರ ಹಸುಗಳನ್ನು ಸಾಕುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರೆ ನೀವು? ಅವಾಗಿಂದ ನನಗೆ ಯಾವಾಗ ಬಂತು ಆವಾಗಿಂದ ಕಲೆ ಐತೆ. ಸ್ಕೂಲ್ ಬಂತು, SLC ಪಾಸ್ ಆದೆ, ಪೊಲೀಸ್ ಕೆಲಸ ಬಂತು. ನಮ್ಮ ಅಪ್ಪ ಪಡೆದ್ರು. ನಾನು ಏನು ಮಾಡೋದು, ಫುಟ್ಪಾಟಲ್ಲಿ ಕಳ್ಳೆಕಾಯಿ ಮಾರ್ಕೊಂಡ್ರು ನಾನು ಹೋಗಲ್ಲ. ನಾನು ನಮ್ಮ ವ್ಯವಸಾಯ ಬಿಟ್ಟು ಹೋಗಲ್ಲ. ಈಗಲೂ ವ್ಯವಸಾಯ. ಪೊಲೀಸ್ ಕೆಲಸನೂ ಸಹ ಸಿಕ್ಕಿತ್ತು, ಆದರೂ ಕೂಡ ಅದನ್ನ ಹೋಗಲಿಲ್ಲ. ನಾನು ಫುಟ್ಪಾಟಲ್ಲಿ ಕಳ್ಳೆಕಾಯಿ ಮಾರಿದ್ರು ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ವ್ಯವಸಾಯ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ. ಯಾಕೆ ಇಷ್ಟೊಂದು ಆಸಕ್ತಿ ಯಾಕೆ ನಿಮ್ಗೆ ಹಸು ಸಾಕೋದು? ಏನೋ ಅದು ನನಗೆ ಅದು ಗ್ರೇಟು. ಪೊಲೀಸ್ ಕೆಲಸ ಏನಂತ ಲಂಚ ತಗೊಂಡಿರ ನೋಡ್ತಾ ಇದ್ದೀವಲ್ಲ, ಮಾಡ್ತಾರೆ. ಅದು ಬಿಟ್ಟು ಆ ಕೆಲಸ ಸ್ವಯಂ ಜೊತೆ ನಮ್ಮ ಮನೇಲೇ ಒಂದು 10 ಆಳು ಕೆಲಸ ಮಾಡ್ತಾರೆ ಜಮೀನಲ್ಲಿ. ಅವ್ರಿಗೊಂದ್ಸಲ ಮಾಡೋಣ. ನಾವೊಂದು ಏನೋ ಮಕ್ಕಳು ಪೋಲಿ ಆಗಲ್ಲ. ಒಬ್ಬ ಮಗ ಡಿಗ್ರಿ ಹೋಗ್ತಾನೆ, ಒಬ್ಬ 2nd ಇಯರು, ಒಬ್ಬ 1st ಇಯರು. ಎಲ್ಲರೂ ಕಾಲೇಜ್ ಹೋಗ್ತಾ ಬಂದು ಹಸುಗಳು ನೋಡ್ತಾರೆ. ಇದಿಷ್ಟು ಏನು ದೀಮ್ ಮಹಮ್ಮದ್ ಅವರ ಮಾತು. ಅಂದ್ರೆ ಈ ಒಂದು ಹಸುವನ್ನ ಕಟ್ಟುವಂತ ಕಲೆ ನನಗೆ ಆಸಕ್ತಿ ಬಂದಿದ್ದೇ ಚಿಕ್ಕ ವಯಸ್ಸಿನಿಂದನೂ ಕೂಡ. ಹಾಗಾಗಿ ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಿದ್ರೂ ಸಹ ಆ ಕೆಲಸವನ್ನ ನಾನು ಹೋಗ್ಲಿಲ್ಲ. ನಾನು ವ್ಯವಸಾಯದಲ್ಲೇ ತೊಡಗಿಸ್ಕೊಳ್ತೇನೆ. ಜೊತೆಗೆ ಹಸುಗಳನ್ನ ಸಾಕುವಂತ ಆ ಒಂದು ಕಲೆಯನ್ನ ಕರಗತ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಹಸುವನ್ನ ಸಾಕಿದೆ ಅಂತ ಹೇಳ್ಬೋದು. ನಿಜಕ್ಕೂ ಅವರ ಶ್ರಮ, ಅವರ ಪರಿಶ್ರಮ ನಿಜಕ್ಕೂ ಈ ಹಸುವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ಹಸುವನ್ನ ನೋಡಿದ್ರೆ ಯಾವ ರೀತಿಯಾಗಿ ಎಲ್ಲ ಜನರು ಕೂಡ ಆಕರ್ಷಣೆಯಾಗಿ ನಿಂತಿದ್ದಾರೆ. ಆ ಹಸುವನ್ನ, ದೈತ್ಯಾಕಾರದ ಒಂದು ಹಸುವನ್ನ ನೋಡಿದ್ರು ಅವರ ಶ್ರಮ ಮತ್ತೆ ಅವರ ಒಂದು ಆಸಕ್ತಿ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಿಂದನೂ ಕೂಡ ಏನು ಜಾತ್ರೆ ಇಲ್ಲದೆ ಏನು ಕರಗಟ್ಟಿದಂಥ ಈ ಒಂದು ಅಯ್ಯನಗುಡಿ ಜಾತ್ರೆ ಈ ವರ್ಷ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಸಂತೋಷ ತಂದಿದೆ. ಜೊತೆಗೆ ಈ ಒಂದು ಕೆಂಗಲ್ ಆಂಜನೇಯ ಸ್ವಾಮಿ ಬಳಿ ಕೂಡ ಕಳೆಗಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ, ರಾಮನಗರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.